ನಮಸ್ಕಾರ ರೀ ಫ್ರೆಂಡ್ಸ, ವಿಷ್ಣು ಚವಾಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ನೋಡಿರಿ, ಇವತ್ತು ಚಜ್ಜಿ ರೊಟ್ಟಿ ಮಾಡತ್ತಾರ. ಮಕರ ಸಂಕ್ರಾಂತಿಗಂತ ಚಜ್ಜಿ ರೊಟ್ಟಿ ಅಗದಿ ಫಸ್ಟ್ ಕ್ಲಾಸ್ ಇರ್ತಾವ್ರಿ. ಮತ್ತು ನೋಡಿರಿ, ಫಸ್ಟಿಗೆ ಏನೈತಿರಲಿಲ್ಲ, ನಾವು ಚಜ್ಜಿನ ಬೀಸ್ಕೊಂಡು ಬಂದೀವ್ರಿ. ನಾವು ಬೀಸ್ಕೊಂಡು ಬಂದಾಗ ಏನೈತಿರಲಿ, ಜಲ್ಲಿ ಹಿಡ್ದ ಮತ್ತು ಏನೈತಿ ನೋಡಿರಿ ತಗೊಂಡೇವು. ಅಲ್ಲಿ ಏನೈತಿರಲಿ, ಬಿಸಿನೀರು ಹಾಕಿ. ನೋಡಿರಿ, ಬಿಸಿನೀರು ಯಾಕಪ್ಪ ಹಾಕ್ತಾರಂದ್ರೆ ರೊಟ್ಟಿ ಹಿಟ್ಟು ಒಂದು ಸ್ವಲ್ಪ ಜಿಗಿ ಬರಲಿ ಅಂತಂದ್ರೆ ಹಾಕಿರ್ತಾರೆ. ಅದಕ್ಕಾಗಿ ರೊಟ್ಟಿ ಹಿಟ್ಟಿನ ಜೊತೆ ಅಂತಿಲ್ಲ, ನಾವು ಒಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ಸಾಕೈತಿ ನೋಡಿರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಬೇಕು ರೀ. ಅರಿಶಿನ ಪುಡಿ ಮತ್ತು ಉಪ್ಪು ಹಾಕೋದ್ರಿಂದ ಮತ್ತೊಂದು ಸ್ವಲ್ಪ ಸ್ವಾದ ಜಾಸ್ತಿನೇ ಆಕೈತಿ. ನೋಡಿ, ನೀರು ಕೂಡ ಕಳ 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 ಕುದಿಯಾಕತ್ತಾವು. ಈ ನೀರು ಏನೈತಿರಲಿ, ಈಗ ಹಿಟ್ಟಿನ ಜೊತೆ ಹಾಕೋದ್ರಿ. ಈಗ ಹಿಟ್ಟಿನಲ್ಲಿ ಹಾಕಬೇಕಾಕೈತಿ ನೀರ ಹಿಟ್ಟಿನಾಗ ಹಾಕಿದೀವಿ ಅಂದ್ರೆ ಏನೈತಿ ಮತ್ತೊಂದು ಸ್ವಲ್ಪ ಜಿಗಿ ಹೆಚ್ಚಾಕಾವ್ರಿ. ಈಗ ನೀರು ಏನೈತಿ ಹಿಟ್ಟಿನಾಗ ಹಾಕಿ ನೋಡಿರಿ, ಹಿಟ್ಟು ಏನೈತಿ ನೀರಿನ ಜೊತೆ ಏನೈತಿ ಕೂಡಿಸ್ಬೇಕಾಕೈತಿ ರೀ. ಏನಂತಾರೆ ಬಿಸಿನೀರು ಏನಂತಿಲ್ಲ, ಎಲ್ಲ ಹಿಟ್ಟಿಗೆ ಕೂಡಿಸ್ಕೊಳ್ದ್ರಿ. ಚಲೋ ತಂಗಿ ನಾದ್ಕೋಬೇಕಾಕೈತಿ ನೋಡ್ರಿ. ಅರಿಶಿನ ಪುಡಿ ಏನೈತಿರಲ್ಲ, ಎಲ್ಲ ಹಿಟ್ಟಿಗೆ ಎಲ್ಲ ಕಡೆ ಮಿಕ್ಸ್ ಆಗುವಂಗೆ ಕಲಿಸ್ಕೋಬೇಕಾಕೈತಿ ರೀ. ಹಿಟ್ಟು ಕಲಿಸ್ಕೊಂಡ ನಂತರ ಏನೈತಿರಲ್ಲ, ನೀರು ಸ್ವಲ್ಪ ನೀರು ಹಾಕೊಂಡ ಹಿಟ್ಟನ್ನು ನಾದ್ಕೋಬೇಕು ರೀ. ಯಾಕಂದ್ರೆ ನೀರು ಎಷ್ಟು ಬೇಕಲ್ಲ ಅಷ್ಟು ನೀರು ತೊಗೊಂಡು ಹಾಕ್ಬೇಕಾಕೈತಿ ರೀ. ಒಮ್ಮೆಗೆ ಜಾಸ್ತಿ ನೀರು ಹಾಕೋಕ್ಕೂ ಕೂಡ ಬರೋಂಗಿಲ್ಲ. ಎಷ್ಟು ನೀರು ಬೇಕಲ್ಲ ಅಷ್ಟೇ ನೀರು ತೊಗೊಂಡು ಸ್ವಲ್ಪ ಹಾಕಿ ಹಿಟ್ಟನ್ನು ಚಲೋ ತಂಗಿ ಹದ ಮಾಡ್ಕೋಬೇಕು ರೀ. ನೋಡಿರಿ, ಇದೇ ರೀತಿ ಏನೈತಿ ಚಲೋ ತಂಗಿ ನಾದ್ಕೋಬೇಕು ನೋಡಿರಿ. ಸ್ವಲ್ಪ ನೀರು ತೊಗೊಂಡು ಏನೈತಿ ನಾದ್ಕೋಬೇಕಾಕೈತಿ ನೋಡಿರಿ. ಮತ್ತೊಂದು ಸ್ವಲ್ಪ ನೀರು ತೊಗೊಂಡ್ರೆ ಸ್ಮಿತ ತೊಗೊಂಡು ಏನೈತಿ ಚಲೋ ತಂಗಿ ನಾದ್ಕೊಳತ್ತಾಳು. ಹಿಟ್ಟು ಚಲೋ ನಾದ್ತಿರ್ಲಿ ಅಷ್ಟೇ ರೊಟ್ಟಿ ಕೂಡ ಚಲೋ ತಂಗಿ ಬರ್ತಾವ್ರಿ. ನೋಡಿರಿ, ನಾದದು ಕೂಡ ಆಯ್ತು ನೋಡಿರಿ. ಈಗ ಏನಂತಿರ್ಲಿ ನೋಡಿರಿ, ಎಷ್ಟು ಮೆಸ್ತ ಆಗೈತೆ ನೋಡಿರಿ. ನಾದ್ಯಾರು ಮೆತ್ತಾಗೈತಿ ಹಿಟ್ಟು ಕೂಡ. ಈಗ ಏನಂತಿರ್ಲಿ, ರೊಟ್ಟಿ ಮಾಡೋಣ್ರಿ. ಸಜ್ಜಿ ರೊಟ್ಟಿ ನೋಡಿರಿ, ಸಜ್ಜಿ ರೊಟ್ಟಿ ನೋಡಿರಿ ಮಾಡೋ ವಿಧಾನ ನೋಡಿರಿ. ಈಗ ನೋಡಿರಿ, ಎಳ್ಳು ಕೂಡ ಅದಕ್ಕೆ ಹಚ್ಚಾರು. ಎಳ್ಳು ಹಚ್ಚಿದ ಕೂಡಲೇ ಏನಂತಿರಲಿ, ರೊಟ್ಟಿನ ಬೆಳೆಯಾಕತ್ತಾರು. ಬಡಿದ ಕೂಡಲೇ ಏನಂತಾರೆ, ರೊಟ್ಟಿ ಬೆಳೆದ ಆಯ್ತು ಅಂದ್ರೆ ಏನು ಮಾಡಬೇಕು, ಚಲೋ ತಂಗಿ ಏನು ಮಾಡ್ಬೇಕಾಕೈತಿ ರೀ, ಸುಡ್ಬೇಕಾಕೈತಿ ರೀ. ತವೆ ಒಳಗೆ ಹಾಕಿ ಚಲೋ ತಂಗಿ ಸುಡ್ಬೇಕಾಕೈತಿ ನೋಡಿ. ಈ ರೀತಿ ಇದನ್ನು ಹಚ್ಚಬೇಕು, ಎಳ್ಳು ಹಚ್ಚಬೇಕು. ರೊಟ್ಟಿ ನೋಡಿರಿ, ಎಷ್ಟು ತೆಳ್ಳಗೆ ಮಾಡ್ತಿರ್ಲಿ ಅಷ್ಟೇ ಖಡಕ್ ಹಾಕವ್ರಿ. ತೆಳ್ಳಗೆ ಹಂಗೆ ಮಾಡ್ಕೊಂಡೀವಿ ಅಂದ್ರೆ ಏನಂತಿರ್ಲಿ, ರೊಟ್ಟಿ ಕೂಡ ಮಾಡೋದಾಗೈತೆ ನೋಡಿರಿ. ಈಗ ಏನಂತಿರ್ಲಿ, ತೆವಿ ಒಳಗೆ ಹಾಕಿ ಚಲೋ ತಂಗಿ ಏನು ಮಾಡ್ಬೇಕು ರೀ, ಅದನ್ನು ಚಲೋ ತಂಗಿ ಬೇಯಿಸ್ಕೋಬೇಕಾಕೈತಿ ರೀ. ಎಲ್ಲ ಕಡೆ ಏನಂತ ಚಲೋ ತಂಗಿ ನೀರು ಹಚ್ಕೋಬೇಕು ರೀ. ಒಂದು ಸ್ವಲ್ಪ ಯಾಕಡೆ ಬಿಡಬಾರ್ದು. ನೋಡ್ರಿ, ರೊಟ್ಟಿ ಏನೈತಿ ತೆಗೆದು ತಿರುವಿ ಹಾಕ್ಬೇಕಾಕೈತಿ ರೀ. ರೊಟ್ಟಿ ನೋಡಿರಿ, ಮೇಲೆ ಅಂತ 2 ಸಲ ಏನೈತಿ ತಿರುವಿ ಹಾಕಬೇಕು. ತಿರುವಿ ಹಾಕಿದ ನಂತರ ಏನಂತಿರಲಿ, ಕಿಚ್ಚಿಗೆ ಹಾಕಬೇಕು ರೀ. ಕಿಚ್ಚಿಗೆ ಹಚ್ಚೋದ್ರಿಂದ ಏನೈತಿ ರೊಟ್ಟಿ ಸ್ವಾದ ಮತ್ತೊಂದು ಸ್ವಲ್ಪ ಡಬಲ್ ಆಗಿಬಿಡುತ್ತೆ ರೀ. ನಾವು ಕಿಚ್ಚಿಗೆ ಎಷ್ಟು ಹಚ್ಚಿ ಕಿಚ್ಚಿದಾಗ ರೊಟ್ಟಿನ ನಾವು ಕಡಕ್ ಮಾಡ್ಕೋತೀವ್ರಲಿ ಅಷ್ಟೇ ಸ್ವಾದ ಕೂಡ ಹೆಚ್ಚಾಕೈತಿ ರೀ. ನೋಡಿರಿ, ಈ ರೀತಿ ಕಿಚ್ಚಿಗೆ ಹಚ್ಕೋಬೇಕು ರೀ. ಕಿಚ್ಚನ್ನು ಮೊದಲೇ ಮಾಡ್ಕೋಬೇಕಾಕೈತಿ. ಮಾಡ್ಕೊಂಡ ನಂತರ ಏನಂತಿರಲಿ, ಕಿಚ್ಚಿಗೆ ರೊಟ್ಟಿನ ಹಚ್ಕೋಬೇಕು ರೀ. ನೋಡಿರಿ, ಈ ರೀತಿ ನೋಡಿರಿ ಎಷ್ಟು ಚಲೋ ಆಗೈತೆ ನೋಡಿರಿ ರೊಟ್ಟಿ. ಮಸ್ತಂಗಿ ರೊಟ್ಟಿ ಬರ್ತಾವ್ರಿ. ನಿಮ್ಗೆ ನಡಬಾರ್ಕ್ ಬೇಕಾದರೂ ಕೂಡ ಚಜ್ಜಿ ಹಿಟ್ಟು ತಂದಕ್ಕಿಂತ ಚಜ್ಜಿದು ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ಮತ್ತು ಈಗ ಏನೈತಿರಲ್ಲ, ರೊಟ್ಟಿ ಏನೈತಿ ಈಗ ಕೊಮ್ಮಣಿಗೆ ಒಳಗೆ ಮಾಡ್ತಿದ್ದೀವಿ. ಈಗ ಏನೈತಿರಲ್ಲ ರೀ,
ರೊಟ್ಟಿನ ಇನ್ನೊಂದು ವಿಧಾನದಾಗ ಮಾಡಿ ತೋರ್ಸಾಕತ್ತೀವಿ ನಾವು ನಿಮಗೆ. ಯಾಕಂದ್ರೆ ಈಗ ಲಟ್ಟಣಿಕೆ ರೊಟ್ಟಿ ನಿಮಗೆ ಕೆಲವೊಂದು ಮಂದಿಗೆ ಮಾಡಕ್ಕೆ ಬರ ಅಂತ ಹೇಳ್ತಾರೆ. ಅದಕ್ಕಾಗಿ ಏನಂತಿರಲ್ಲ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ರಿ. ದೊಡ್ಡದು ಮಾಡ್ಕೊಂಡು ಏನಂತಿ ಲಟ್ಟಣಿಗೆ ಇರ್ತಾವಲ್ರಿ, ಬೆಲ್ಲುನಿಗೆ ಎತ್ತಾರ. ಅದರಿಂದ ಈಗ ಮಾರ್ಕೆಟ್ನಾಗ ಹೆಂಗೂ ಸಿಗ್ತಾವ್ರಿ, ಅವು ಗೇರಿ ಇರ್ತಾವಲ್ಲ, ಅವತರ ತೊಗೊಂಬಂದು ಏನಂತ ಈ ರೀತಿ ಏನಂತಿ ಲಟ್ಟಿಸ್ಕೋಬೇಕ್ರಿ. ಲಟ್ಟಿಸ್ಕೊಳಕತ್ತರ ಏನಂತಿ ಸಣ್ಣ ಗೆರಿ ಕೂಡ ಬೀಳ್ತಾವ, ಮತ್ತು ನೋಡಕ್ಕೆ ಒಂದು ಸ್ವಲ್ಪ ಚಂದ ಕಾಣ್ತಾವ್ರಿ. ನೋಡ್ರಿ ಮಸ್ತ್ ನೋಡ್ರಿ, ಗೆರಿ ಬರತ್ತಾವು. ಇದು ನೋಡಕ್ಕೂ ಕೂಡ ಚಂದ ಬರ್ತಾವೆ ನೋಡ್ರಿ, ಚಂದ ಕಾಣ್ತೈತಿ. ಈ ರೀತಿ ಕೂಡ ನೀವು ರೊಟ್ಟಿ ಮಾಡ್ಬೋದ್ರಿ. ಕೈದಿಂದ ರೊಟ್ಟಿ ಬಿಡಾಕ ಬರಂಗಿಲ್ಲ ಅನ್ನೋರು ಏನಂತಿರಲಿ ಈ ರೀತಿ ಮಾಡ್ಬೋದ್ರಿ. ನಿಮ್ಗೆ ಇನ್ನೊಂದು ರೊಟ್ಟಿ ಕೂಡ ಬಳ್ದ ತೋರಿಸ್ತೀವಿ ನೋಡ್ರಿ, ಮಾಡಿ ತೋರಿಸ್ತೀವಿ. ಸ್ವಲ್ಪ ದೊಡ್ಡದಾಗುತ್ತಕ್ಕ ಈ ರೀತಿ ಬೆಡಿದ್ರಿ. ಬೆಡಿದಾದ ನಂತರ ಏನಂತಿರಲ್ಲ ಇದನ್ನ ಇರ್ತಲ್ಲಿ ಬೆಲೂನಿಗೆ ತೊಗೊಳೋದು ನೋಡ್ರಿ. ತೊಗೊಂಡು ಈ ರೀತಿ ಲಟ್ಟಿಸ್ಕೋಬೇಕ್ರಿ. ಸ್ವಲ್ಪ ಬೆಲೂನಿಗೆ ಒಂದು ಸ್ವಲ್ಪ ಎಣ್ಣೀರು ಹಚ್ಚಿರಿ, ಇಲ್ಲಕಂದ್ರೆ ಬೇಡಪ್ಪ ಅಂದ್ರೆ ಹಿಟ್ಟು ಇರ್ತೈತಲ್ರಿ, ಹಿಟ್ಟು ಹಚ್ಚಿದ್ರೆ ಬರುತ್ತೆ ರೀ, ನಡಿತೈತೆ ರೀ. ನೋಡಿರಿ ಈ ವಿಧಾನದಾಗ ನೀವು ರೊಟ್ಟಿ ಕೂಡ ಹಿಂಗೂ ಮಾಡ್ಬೋದು ರೀ. ತವೆದಾಗ ರೊಟ್ಟಿ ಹಾಕಿದ ಕೂಡಲೇ ಏನೈತ್ರಿ ಹಿಂದ್ಗಡೆ ಏನೈತೆ ರೊಟ್ಟಿಗೆ ನೀರು ಹಚ್ಬೇಕ್ರಿ. ನೋಡಿರಿ ಈಗ ಐತಿ ಇದಕ್ಕೆ ಕಿಚ್ಚಿಗೆ ರೊಟ್ಟಿನ ಹಚ್ಚಾರು. ರೊಟ್ಟಿ ಏನೈತಿ ಅಗದಿ ಚಲೋ ತಂಗಿ ಕೂಡ ಬರ್ತಾವ್ರಿ, ಮಸ್ತ್ ಆಕ್ಕವ. ನೋಡಿರಿ ಎಷ್ಟು ಚಲೋ ಬಂದ ನೋಡಿರಿ, ಗೆರಿಯಾಗಿ ಎಷ್ಟು ಮಸ್ತ್ ಕಾಣ್ತಾವ ರೊಟ್ಟಿ. ನೀವು ಈ ಥರ ಕೂಡ ರೊಟ್ಟಿ ಮಾಡ್ಕೋಬೋದು ನೋಡಿರಿ. ನೋಡಿರಿ ಸಜ್ಜಿ ರೊಟ್ಟಿ ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ, ಚಲೋ ಕೂಡ ಆಗ್ಯಾವ ನೋಡಿರಿ. ನಿಮಗೆ ಈ ರೀತಿ ಸಜ್ಜಿ ರೊಟ್ಟಿ ಮಾಡ್ಕೋರಿ ಮತ್ತು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿರಿ. ಧನ್ಯವಾದಗಳು.